ಇರುವಂತ ಒಂದು ವಸ್ತು ಇದು ಬೂಸ್ಟರ್ ಅಂತ ಹೇಳ್ತಾರೆ. ಈ ಬೂಸ್ಟರ್ ಕೆಲಸ ಏನಪ್ಪಾ ಅಂದ್ರೆ ಬೂಸ್ಟ್ ಮಾಡುವಂಥದ್ದು. ಯಾವ ತರದಲ್ಲಿ ಬೂಸ್ಟ್ ಮಾಡುತ್ತೆ ಇದನ್ನ ಈಗ ಮೊನ್ನೆ ನಾವು ಕೇಳ್ಪಟ್ಟ ಹಾಗೆ ಸೈಂಟಿಸ್ಟ್ ಜೊತೆಗೂ ಸಹ ಮಾತಾಡಿದೀವಿ. ಇವತ್ತು ನಮ್ಮ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಶಿವಮೊಗ್ಗದಂತ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಬೆಳೆ ಬೆಳೆಯುವಂತದ್ದು ಯಾವುದು? ಅಡಕೆ. ಹೌದಾ? ಇವತ್ತು ಅದಕ್ಕೆ ಸಹ ನಾವು ರಿಸಲ್ಟ್ ಕೊಡ್ಲಿಕ್ಕೆ ಮುಂದಾಗಿದ್ದೀವಿ. ಇದಕ್ಕೊಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ ನಾನು. ಏನಪ್ಪ ನಾವು ಮಾಡ್ತಿದೀವಿ, ಏನ್ ತಪ್ಪು ಮಾಡ್ತಾ ಇದೀವಿ ಅಂತ ಹೇಳಿಕೊಡ್ತೀನಿ. ಇವತ್ತು ನೋಡಿ, ಬೋಡೋ ದ್ರಾವಣ ಪ್ರತಿಯೊಬ್ಬರು ಬಳಸ್ತಾ ಇದ್ದೀವಿ, ಕರೆಕ್ಟಾ? ಎಷ್ಟು ಸಲ ಬಳಸಬೇಕು ವರ್ಷಕ್ಕೆ? ಬೋಡೋ ದ್ರಾವಣವನ್ನ ಒಂದು ವರ್ಷಕ್ಕೆ ಎಷ್ಟು ಸಲ ಬಳಸಬೇಕಂತ ಇರುವಂತದ್ದು? 1 ಟೈಮ್ ಅಥವಾ 2 ಟೈಮ್ ಬಳಸಬೇಕು. ಇವತ್ತು 5 ರಿಂದ 6 ಸಲ ಬಳಸೋರಿದ್ದಾರೆ, ನಮ್ಮ ಎದುರಿಗಿದ್ದಾರೆ. ಆದ್ರೂ ಕೂಡ ಅವ್ರದ್ದು ಅಡಿಕೆ ಪೂರ್ತಿ ಕೆಳಗಿದೆ. ಕಾರಣ ಏನು ಹಾಗಾದ್ರೆ ಹೇಳ್ಬೋದಾ? ನೋಡಿ, 100% ಎಕ್ಸಸ್ ಆಫ್ ಹೀಟ್ ಆಗ್ತಾ ಇದೆ ಗಿಡಕ್ಕೆ. ಇವತ್ತು ಸುಣ್ಣದಲ್ಲಿ ಹೀಟಿನ ಅಂಶ ಆಗ್ತದೆ. ನಾವು ಬೋಡೋ ದ್ರಾವಣ ಬಳಸುವಂತದ್ದು ವಿಧಾನ ಯಾಕೆ ಬಳಸ್ತಾ ಇದೀವಿ ಹಾಗಾದ್ರೆ? ಅಲ್ಲಿ ಫುಡ್ ಸಪ್ಲೈ ಸರಿ ಇರಲ್ಲ, ಒಂದಾಯ್ತು. ಮತ್ತೆ ಅಲ್ಲಿ ಕೋಲ್ಡ್ ಆಗಿರುತ್ತೆ ಗಿಡ. ಈಗ ನಮಗೆ ಶೀತ ಸ್ಟಾರ್ಟ್ ಆಗುತ್ತೋ ಅಲ್ಲಿ ನೀರಿನ ಏನು ಮಳೆ ಹೆಚ್ಚಾಗ್ತಾ ಬಂದ ಹಾಗೆ ಬುಡದಲ್ಲಿ ಫುಡ್ ಸಪ್ಲಿಮೆಂಟರಿ ಸರಿ ಆಗಲ್ಲ. ಆ ಕ್ಷಣದಲ್ಲಿ ಏನಾಗುತ್ತೆ, ಅದಕ್ಕೆ ಅಲ್ಲಿ ಕೋಲ್ಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕೋಲ್ಡ್ ಆಗತ್ತೋ ಆವಾಗ ಅಲ್ಲಿ ಅಡಿಕೆ ಉದುರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಏನು ಊದುಗೊಳೆ ಅಂತ ಹೇಳ್ತು, ಈ ತರದ ಕೊಳೆಗಳಾಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆದ್ರೆ ಈ ಬೂಸ್ಟರ್ ಅನ್ನ ಬಳಸೋದ್ರಿಂದ ಇದನ್ನ ತಡೆಗಟ್ಟಬಹುದು ಅಂತೇಳಿ ಮೊನ್ನೆ ಸೈಂಟಿಸ್ಟ್ ಜೊತೆಗೂ ಮಾತಾಡ್ತೀವಿ. ನಾವು ಕೂಡ ಇವತ್ತು ಎರಡು ಬಾಕ್ಸ್ ಅನ್ನ ಕೊಟ್ಟು ಸಹ ಬಂದಿದ್ದೀನಿ ಕೂಡ. ನಂದು ನನಗೆ ಗೊತ್ತಾಗ್ತಲ್ಲ, ಯಾಕಂದ್ರೆ ನಾನು ಉದುರ್ತಾನೆ ಇಲ್ಲ. ನಂದು 3 ಎಕರೆ ಫಸಲು ಬಂದಿರೋ ತೋಟದಲ್ಲಿ ನನ್ ಡ್ರಾಪಿಂಗ್ ಆಗ್ತಾ ಇಲ್ಲ. ನಂಗೆ ಹಂಗೆ ಗೊತ್ತಾಗ್ತಾ ಇಲ್ಲ. ನಾನು ಹೊಡೆದಿದ್ದೀನಿ ಕೂಡ, ಬಟ್ ನಂಗೆ ಗೊತ್ತಾಗ್ತಾ ಇಲ್ಲ ಏನು. ಆದ್ರೆ ಉದುರೋರಿಗೆ ಕೊಟ್ಟು ಬಂದಿದೀವಿ. ಇನ್ನು 4 ದಿನದಲ್ಲಿ ಇದ್ರ ರಿಸಲ್ಟ್ ನಮ್ಗೆ ಸಿಗತ್ತೆ ಕೂಡ. ಓಕೆನಾ? ಇಲ್ಲಿ ನೋಡಿ, ಇದನ್ನ ಯಾವ ತರ ಅಪ್ಲೈ ಮಾಡ್ಬೇಕಾದ್ರೆ, ಇದನ್ನ 20 ಲೀಟರ್ ನೀರಿಗೆ 1 ಟ್ಯಾಬ್ಲೆಟ್ ಅಂತ ಹಾಕಿ, ಈ ಆಕ್ಟಿವೇಟರ್ ಅನ್ನ ಏನ್ ಹಾಕ್ಬೇಕು, 1 ಇಂಜೆಕ್ಷನ್ ಅನ್ನ ಹಾಕ್ಬೇಕಾಗುತ್ತೆ. 20 ಲೀಟರ್ ನೀರಿಗೆ ಹಾಕಿ ನಾವು ಅಡಿಕೆ ಕೊನೆಗೆ ಡೈರೆಕ್ಟ್ ಸ್ಪ್ರೇ ಕೊಡಬಹುದು. ಸ್ಪ್ರೇ ಕೊಟ್ಟಾಗ ಆಟೋಮೆಟಿಕ್ಲಿ ಅಂದ್ರೆ 15 ದಿನದಲ್ಲಿ 2 ಸಲ ಸ್ಪ್ರೇ ಕೊಡ್ಬೇಕಾಗತ್ತೆ. ಹಾಗಾದ್ರೆ ಇದ್ರ ಕೆಲಸ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಬೂಸ್ಟರ್ ಇದೇನ್ ಮಾಡುತ್ತೆ, ಕಾಯನ್ನ ಬೇಗ ಗಟ್ಟಿಗೊಳಿಸುತ್ತೆ, ಕಾಯಲ್ಲಿ ತೂಕವನ್ನ ಹೆಚ್ಚು ಮಾಡುತ್ತೆ, ಬಾಳಿಕೆ ಹೆಚ್ಚು ಬರುತ್ತೆ, ಹಾಗೇನೆ ಬೇಗ ಬರುತ್ತೆ. ಇದು ಬೂಸ್ಟರ್ ಕೆಲಸ. ಅರ್ಥ ಆಗ್ತಿದೆ? ಇದ್ರ ಕೆಲಸ ಏನು? ಕಾಯಿನ ಗಟ್ಟಿಗೊಳಿಸುತ್ತೆ, ಬೇಗ ಫಸಲು ಬರುತ್ತೆ, ಮತ್ತೆ ಹಾಳಾಗದ ರೀತಿಯಲ್ಲಿ ನಮ್ಮನ್ನ ತಡೆಗಟ್ಟುವಂತ ಶಕ್ತಿ ಇದಕ್ಕಿದೆ. ಇವತ್ತು ನೋಡಿ, ಟೊಮೊಟೊ ತಂದ್ರೆ 3 ದಿನದಲ್ಲಿ ಹಾಳಾಗುತ್ತೆ, ಕರೆಕ್ಟಾ? ಆದ್ರೆ ಈ ತರದ ಪ್ರಾಡಕ್ಟ್ ಅನ್ನ ಬಳಸಿದ್ದೆ ಹೋದಾದ್ರೆ ಯಾವುದೇ ಕಾರಣಕ್ಕೂ 1 ವಾರ ಇಟ್ಟರು ಆ ಟೊಮೆಟೊ ಹಾಳಾಗಲ್ಲ. ಫ್ರಿಡ್ಜ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಹಾಗೇನೆ ಇದನ್ನ ಸ್ಪ್ರೈನೇ ಕೊಡ್ಬೇಕಂತ ಹೇಳ್ಬೋದು. ಬೂಸ್ಟರ್ ಏನ್ ಮಾಡ್ಬೇಕು? ಸ್ಪ್ರೈನೇ ಕೊಡ್ಬೇಕು. ನನಗೆ 30 ಅಡಿ ಹೈಟ್ ಇದೆ, 40 ಅಡಿ ಹೈಟ್ ಇದೆ ಸರ್, ನಂಗೆ ಮಾಡಕ್ಕಾಗಲ್ಲ, ಭೂಮಿಗೆ ಹಾಕ್ತೀನಿ ಅಂದ್ರೆ ಅದಕ್ಕೆ ಜಾಸ್ತಿ ನಾವು ರಿಸಲ್ಟ್ ಕೊಡ್ಲಿಕ್ಕೆ ರೆಡಿ ಇಲ್ಲ. ಇದು ನಮಗೆ ಸ್ಪ್ರೈನೇ ಕೊಟ್ಟಿದ್ದೆ ಹೌದಾದ್ರೆ 100% ರಿಸಲ್ಟ್ ಇರುತ್ತೆ ಅಂತ ಹೇಳಿ ಓಪನ್ ಮಾಡಿ ತೋರಿಸ್ತೀನಿ. ಇದ್ರ ಟ್ಯಾಬ್ಲೆಟ್ ಹೇಗಿರುತ್ತಪ್ಪ ಅಂದ್ರೆ, ಇಲ್ಲಿ ನೋಡಿ, ಈ ಟ್ಯಾಬ್ಲೆಟ್ ಈ ತರದಲ್ಲಿ ಇರುತ್ತೆ. ಇದರಲ್ಲಿ ಕೊಟ್ಟಿದ್ದೀನಿ ನಾನು. ಈ ಟ್ಯಾಬ್ಲೆಟ್ ಈ ತರದಲ್ಲಿ ಇರುತ್ತೆ. 1 ಟ್ಯಾಬ್ಲೆಟ್ 20 ಲೀಟರ್ ನೀರಿಗೆ, 1 ಟ್ಯಾಬ್ಲೆಟ್ 20 ಲೀಟರ್ ನೀರಿಗೆ ಈ ಟ್ಯಾಬ್ಲೆಟ್ ಅಂತ ಹಾಕಿದ ತಕ್ಷಣ ಒಂಥರ ಹಸಿರು ಕಲರ್ ಬಂದ್ಬಿಡುತ್ತೆ. ಓಪನ್ ಮಾಡಿ ನೀವು ನೀರಿಗೆ ಹಾಕಿ ಇಮಿಡಿಯೇಟ್ಲಿ ಕರಗುತ್ತೆ. ಸ್ವಲ್ಪ ಬ್ಲಾಕ್ ಅಂಡ್ ಹಸಿರು ಕಲರ್ಗೆ ಬಂದ್ಬಿಡುತ್ತೆ. ಆಯ್ತಾ? ಅದು ಕುದಿತಾ ಇರುತ್ತೆ, ಒಂಥರ ಕುದಿತಾ ಇರುತ್ತೆ, ಆ ತರದಲ್ಲಿರುತ್ತೆ. ಇದ್ರ ಜೊತೆಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ಒಂದು ಇಂಜೆಕ್ಷನ್ ಅನ್ನ ಮಿಕ್ಸ್ ಮಾಡ್ಬೇಕು. ಹಾಗಾದ್ರೆ ಇದು ಏನು? ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಬಯೋ-19 ಅಂತ ಬಳಸ್ತೀವಿ ನಾವು ಕೂಡ. ಆಯ್ತಾ? ಅದರ 100 ಪಟ್ಟು ಕೆಲಸ ಮಾಡುವಂತ ವಸ್ತು ಇದು. ಇಂಜೆಕ್ಷನ್ ಟೈಪ್ ಅಲ್ಲಿ ಆಕ್ಟಿವೇಟರ್. ಇದು ಏನ್ ಮಾಡುತ್ತೆ ಹಾಗಾದ್ರೆ, ಹಾರ್ಮೋನ್ಸ್ ಅನ್ನ ಇಂಬ್ಯಾಲೆನ್ಸ್ ಅನ್ನ ಸರಿಪಡಿಸುತ್ತೆ. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅನ್ನ ಸರಿಪಡಿಸುತ್ತೆ. ಜೊತೆಗೆ ಈ ಒಂದು ಗಮ್ಮನ್ನ ಬಳಸೋದ್ರಿಂದ ಸ್ಪ್ರೆಡರ್ ಆಗಿ ಕೆಲಸ ಮಾಡುತ್ತೆ, ಆಕ್ಟಿವೇಟರ್ ಆಗಿ ಕೆಲಸ ಮಾಡುತ್ತೆ. ಇವತ್ತು ನೋಡಿ, ಯಾಕೆ ಈ ಕೆಲಸ ಹೆಂಗ್ ಮಾಡತ್ತಪ್ಪ ಅಂದ್ರೆ, ಒಂದು ಹಂತದ ಲೇಯರ್ ಅನ್ನು ಉತ್ಪತ್ತಿ ಮಾಡುತ್ತೆ. ಇವತ್ತು ನಾವು ರೈನ್ ಕೋಟ್ ಬಳಸ್ತಾ ಇದೀವಿ, ಕಾರಣ ಏನು? ನಮ್ಗೆ ಮಳೆ ತಾಗದೆ ಇರಲಿ ಅಥವಾ ನಮ್ಗೆ ಚಳಿ ಆಗದೆ ಇರಲಿ. ಇದು ಕೂಡ ಅಷ್ಟೇನೆ, ಈ ಒಂದು ಗಮ್ಮನ್ನು ಹಾಕೋದ್ರಿಂದ ಏನಾಗುತ್ತೆ, ಯಾವುದೇ ತರಹದ ಹುಳದ ಬಾಧೆ, ಕೀಟಗಳ ಬಾಧೆ ಬರದಂಗೆ ತಡೆಯುವಂತ ಶಕ್ತಿ ಈ ಒಂದು ಗಮ್ಮಿಗಿರ್ತದೆ. ಹಾಗೇನೆ ಸ್ಪ್ರೆಡ್ ಮಾಡಿಕೊಡತ್ತೆ, ಇಂಜೆಕ್ಟರ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಒಳಗಡೆ ಒತ್ತು ಕೊಡ್ಬೇಕು, ನಾವು ಒತ್ತಕ್ಕಂತೂ ಸಾಧ್ಯ ಇಲ್ಲ. ಒಳಗಡೆ ದೂಡುವಂತ ಕೆಲಸ ಆಗಿರ್ಬೋದು ಅಥವಾ ಸ್ಪ್ರೆಡ್ ಮಾಡುವಂತ ಕೆಲಸ ಈ ಒಂದು ಆಕ್ಟಿವೇಟರ್ ಕೆಲಸ ಆಗಿರುತ್ತೆ. ಓಕೆ, ಇದು ಕೂಡ 20 ಲೀಟರ್ ನೀರಿಗೆ 5 ml ಹಾಕ್ಬೇಕಾಗುತ್ತೆ. ಓಕೆ, ಬಳಸುವಂತ ವಿಧಾನ ಮತ್ತೆ ಹೇಳ್ತೀವಿ ನಾವು. ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಇದ್ರೆ ಮತ್ತೆ ಇದು 5 ml ಇರುತ್ತೆ.